ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಒಂದು ಯುಗ ಅಂತ್ಯವಾಗಿ ಮತ್ತೊಂದು ಯುಗ ಆರಂಭವಾಗುವ ಮುನ್ಸೂಚನೆ ಸಿಗುತ್ತಿದೆ. ದಶಕಗಳಿಂದ ಅಹಿಂದ ವರ್ಗದ ಅಪ್ರತಿಮ ನಾಯಕನಾಗಿ ಮೆರೆದ ಸಿದ್ದರಾಮಯ್ಯನವರ ನಂತರ ಆ ಸ್ಥಾನವನ್ನು ತುಂಬುವವರು ಯಾರು? ಈ ಪ್ರಶ್ನೆ ಈಗ ಇಡೀ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಇತ್ತೀಚಿನ ದಾವಣಗೆರೆ ಉಪಸಮರದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಹತ್ತಿಕೊಂಡ ಮುಸ್ಲಿಂ ಬಂಡಾಯದ ಕಿಚ್ಚು ಈಗ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಬಿರುಕು ಮೂಡಿಸಿದೆ. ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಅವರ ಪಕ್ಕದಲ್ಲೇ ಇದ್ದ ಸತೀಶ್ ಜಾರಕಿಹೊಳಿ ಮಾತ್ರ ಈಗ ಫುಲ್ ವೈಲೆಂಟ್ ಆಗಿದ್ದಾರೆ. ಅಲ್ಪಸಂಖ್ಯಾತ ನಾಯಕರ ರಕ್ಷಣೆಗೆ ನಿಂತಿರುವ ಸತೀಶ್ ಕೇವಲ ಒಬ್ಬ ಸಚಿವರಾಗಿ ಉಳಿದಿಲ್ಲ, ಬದಲಾಗಿ ಸಿದ್ದರಾಮಯ್ಯನವರ ನಂತರದ ಅಹಿಂದ ಸಾರಥಿಯಾಗಿ ಎಮರ್ಜ್ ಆಗುತ್ತಿದ್ದಾರೆ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಸತೀಶ್ ಜಾರಕಿಹೊಳಿ ಅವರ ಈ ಮಾಸ್ಟರ್ ಪ್ಲಾನ್ ಏನು, ಡಿಕೆ ಶಿವಕುಮಾರ್ ಮತ್ತು ಸತೀಶ್ ನಡುವಿನ ಆ ರಹಸ್ಯ ಸಭೆಯ ಅಸಲಿ ಕಥೆ ಏನು, ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಅವರನ್ನೇ ಮುಂದಿನ ನಾಯಕ ಎಂದು ಕರೆಯುತ್ತಿರುವುದರ ಹಿಂದಿನ ಮರ್ಮವೇನು ಎಂಬುದನ್ನು ಕಂಪ್ಲೀಟ್ ಆಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋ ಸ್ವಲ್ಪ ಸುದೀರ್ಘವಾಗಿದೆ, ಆದರೆ ಇವತ್ತಿನ ಮಾಹಿತಿಯನ್ನು ನೀವು ಮಿಸ್ ಮಾಡಿಕೊಂಡರೆ ಕರ್ನಾಟಕದ ಮುಂದಿನ 5 ವರ್ಷದ ರಾಜಕೀಯ ಚಿತ್ರಣ ನಿಮಗೆ ಅರ್ಥವಾಗಲ್ಲ. ದಾವಣಗೆರೆ ದಂಗಲ್ ಮತ್ತು ಸಿದ್ದರಾಮಯ್ಯ ಆಪ್ತರ ಪದಚ್ಯುತಿ. ಘಟನೆಯ ಮೂಲ ಇರೋದು ದಾವಣಗೆರೆ ಉಪಚುನಾವಣೆಯಲ್ಲಿ. ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರ ಬಲಗೈ ಬಂಟರಂತಿದ್ದ ಅಬ್ದುಲ್ ಜಬ್ಬಾರ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಮತ್ತು ನಸೀರ್ ಅಹಮದ್ ಅವರಂತಹ ಪ್ರಭಾವಿ ನಾಯಕರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ಅವರೂ ಕೂಡ ಈಗ ಮೂಲೆ ಗುಂಪಾಗಿದ್ದಾರೆ. ಅಚ್ಚರಿಯ ವಿಚಾರವೆಂದರೆ ತನ್ನ ಆಪ್ತ ನಾಯಕರ ಮೇಲೆ ಇಷ್ಟೆಲ್ಲ ಕ್ರಮಗಳಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಟಿ ಪಿಟಕ್ ಎನ್ನುತ್ತಿಲ್ಲ. ಕಾರಣ ತುಂಬಾ ಸರಳ. ತಮ್ಮದೇ ಆಪ್ತರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಎಂದು ಹೈಕಮಾಂಡ್ ಪುರಾವೆ ನೀಡಿದಾಗ ಅದನ್ನು ಸಮರ್ಥಿಸಿಕೊಳ್ಳಲು ಸಿಎಂಗೆ ಸಾಧ್ಯವಾಗುತ್ತಿಲ್ಲ. ಆದರೆ ಇದನ್ನೇ ಲಾಭವನ್ನಾಗಿ ಬಳಸಿಕೊಂಡಿದ್ದು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಮೌನವಾಗಿರುವಾಗ ಸತೀಶ್ ಮಾತ್ರ ಅಖಾಡಕ್ಕೆ ಇಳಿದು ಮುನಿಸಿಕೊಂಡಿರುವ ಮುಸ್ಲಿಂ ನಾಯಕರನ್ನು ಸಮಾಧಾನಪಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಮೂಲಕ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗೆ ನಿಂತವನು ನಾನು ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನು ಸತೀಶ್ ರವಾನಿಸುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವದ ಮುಂದಿನ ವಾರಸುದಾರ. ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಕೇವಲ ಸೌಜನ್ಯಕ್ಕಲ್ಲ, ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರವಿದೆ. ಸತೀಶ್ ಜಾರಕಿಹೊಳಿ ಅವರನ್ನು ಇದುವರೆಗೂ ಕೇವಲ ಎಸ್ಟಿ ಸಮುದಾಯದ ನಾಯಕ ಎಂದು ಮಾತ್ರ ಬಿಂಬಿಸಲಾಗುತ್ತಿತ್ತು. ಆದರೆ ಈಗ ಸಿದ್ದರಾಮಯ್ಯನವರ ಅಹಿಂದ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವೋಟ್ ಬ್ಯಾಂಕ್ ಮೇಲೆ ಸತೀಶ್ ಕಣ್ಣಿಟ್ಟಿದ್ದಾರೆ. ಸತೀಶ್ ಅವರು ಕಳೆದ 25 ವರ್ಷಗಳಿಂದ ಅಹಿಂದ ವೇದಿಕೆಯ ಜೊತೆ ಗುರುತಿಸಿಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರ ನಂತರ ಆ ಬಾವುಟ ಹಿಡಿಯಲು ಯಾರಾದರೂ ಒಬ್ಬರು ಬೇಕಲ್ಲವೇ? ಈ ಜವಾಬ್ದಾರಿಯನ್ನು ತಾನೇ ಹೊರಲು ಸತೀಶ್ ಸಿದ್ಧರಾಗಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಜಾರಕಿಹೊಳಿ ಅವರು ಅಹಿಂದ ವರ್ಗದ ಮುಂದಿನ ಶಕ್ತಿ ಎಂದು ಅವರು ಈಗಾಗಲೇ ಘೋಷಿಸಿದ್ದಾರೆ. ಇದು ಸತೀಶ್ ಅವರಿಗೆ ಸಿದ್ದರಾಮಯ್ಯ ಕುಟುಂಬದಿಂದಲೇ ಸಿಕ್ಕ ಗ್ರೀನ್ ಸಿಗ್ನಲ್ ಅಂದರೂ ತಪ್ಪಾಗಲಾರದು. ಸತೀಶ್ ಈಗ ಕೇವಲ ಬೆಳಗಾವಿಗೆ ಸೀಮಿತವಾಗಿಲ್ಲ. ಅವರು ಮಂಗಳೂರಿನಿಂದ ಬೀದರ್ವರೆಗೂ ಪ್ರವಾಸ ಮಾಡುತ್ತಾ ಅಹಿಂದ ನಾಯಕರನ್ನು ಒಗ್ಗೂಡಿಸುತ್ತಿದ್ದಾರೆ. ಡಿಕೆಶಿ ವರ್ಸಸ್ ಸತೀಶ್, ಕೆಪಿಸಿಸಿ ಸಾರಥ್ಯದ ರಹಸ್ಯ ಹೋರಾಟ. ಈಗ ಬರೋಣ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸದ್ಯಕ್ಕೆ ಹೊಂದಾಣಿಕೆಯ ರಾಜಕಾರಣ ನಡೆಯುತ್ತಿರುವಂತೆ ಕಂಡರೂ ಒಳಗೊಳಗೆ ದೊಡ್ಡ ಸಂಘರ್ಷವಿದೆ. ಇತ್ತೀಚೆಗೆ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಇವರಿಬ್ಬರು ರಹಸ್ಯ ಭೇಟಿಯನ್ನೇನೋ ಮಾಡಿದ್ದಾರೆ. ಆದರೆ ಈ ಭೇಟಿಯ ಉದ್ದೇಶವೇನು ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ತುಂಬಾ ಕ್ಲಿಯರ್ ಆಗಿದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರೆ ತೆರವಾಗುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತನಗೇ ಸಿಗಬೇಕು ಎಂಬುದು ಸತೀಶ್ ಅವರ ಪಟ್ಟು. ಅದಕ್ಕಾಗಿ ಅವರು ಈಗಿನಿಂದಲೇ ಅಹಿಂದ ವೋಟ್ ಬ್ಯಾಂಕ್ ಅನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಿದ್ದಾರೆ. ಮುಸ್ಲಿಂ ನಾಯಕರ ಅಸಮಾಧಾನವನ್ನು ಶಮನ ಮಾಡಿ ಅವರನ್ನು ತಮ್ಮ ಬೆನ್ನಿಗೆ ನಿಲ್ಲಿಸಿಕೊಂಡರೆ ಅಧ್ಯಕ್ಷ ಸ್ಥಾನ ಪಡೆಯುವುದು ಸುಲಭವಾಗುತ್ತದೆ ಎಂಬುದು ಸಾಹುಕಾರರ ಲೆಕ್ಕಾಚಾರ. ಸತೀಶ್ ಅವರು ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರಂತಹ ನಾಯಕರ ಜೊತೆ ಸೇರಿ ಒಂದು ಬಲಿಷ್ಠವಾದ ಬಣವನ್ನೇ ಸೃಷ್ಟಿಸಿದ್ದಾರೆ. ಒಂದು ಕಾಲದಲ್ಲಿ ಹಾವು ಮುಂಗಸಿಯಂತಿದ್ದ ಡಿಕೆಶಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವಿನ ಸಂಬಂಧ ಈಗ ಅಧಿಕಾರಕ್ಕಾಗಿ ಒಂದು ಹಂತದ ಹೊಂದಾಣಿಕೆಗೆ ಬಂದಿದೆ. ಸಿಎಂ ಕ್ಯಾಂಡಿಡೇಟ್ ಮತ್ತು ಟ್ರಬಲ್ ಶೂಟರ್ ರೋಲ್. ಸತೀಶ್ ಜಾರಕಿಹೊಳಿ ಅವರು ಈಗಲೇ ಸಿಎಂ ಆಗ್ತೀನಿ ಎಂದು ಎಲ್ಲಿಯೂ ಹಠ ಹಿಡಿದಿಲ್ಲ.
ಬದಲಾಗಿ ಅವರು ಬಹಳ ಜಾಣತನದಿಂದ ಒಂದು ಹೇಳಿಕೆ ನೀಡಿದ್ದಾರೆ. ನಾನು 2028ರ ಸಿಎಂ ಕ್ಯಾಂಡಿಡೇಟ್ ಎಂದು. ಅಲ್ಲಿಯವರೆಗೆ ಅವರು ಪಕ್ಷದ ಒಳಗೆ ಒಬ್ಬ ಟ್ರಬಲ್ ಶೂಟರ್ ಆಗಿ ಕಾಣಿಸಿಕೊಳ್ಳಲು ಇಷ್ಟಪಡುತ್ತಿದ್ದಾರೆ. ಅಲ್ಪಸಂಖ್ಯಾತ ನಾಯಕರಿಗೆ ಯಾವುದೇ ನೋವಾಗದಂತೆ ನೋಡಿಕೊಳ್ಳುವುದು, ಬಾಗಲಕೋಟೆ ಅಥವಾ ಶಿಗ್ಗಾಂವ್ ಚುನಾವಣೆಯಲ್ಲಿ ಪಕ್ಷವನ್ನು ಮುನ್ನಡೆಸುವುದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಸತೀಶ್ ತಮ್ಮ ಸಾಮರ್ಥ್ಯ ಸಾಬೀತು ಮಾಡಿದ್ದಾರೆ. ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರು ಸತೀಶ್ ಜಾರಕಿಹೊಳಿ ಅವರ ತಂಡದಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಿದ್ದರಾಮಯ್ಯನವರ ನಂತರ ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವ ನಾಯಕ ಅಂದರೆ ಅದು ಸತೀಶ್. ಹೀಗಾಗಿ ಹೈಕಮಾಂಡ್ ಕೂಡ ಸತೀಶ್ ಅವರನ್ನು ಕಡೆಗಣಿಸುವ ಸಾಹಸಕ್ಕೆ ಕೈ ಹಾಕುತ್ತಿಲ್ಲ. ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಅಹಮದ್ ಅವರಂತಹ ನಾಯಕರು ಹೈಕಮಾಂಡ್ ನಿರ್ಧಾರವನ್ನು ಸಮರ್ಥಿಸಿಕೊಂಡರೂ ಸತೀಶ್ ಮಾತ್ರ ಈ ಬಿರುಕುಗಳನ್ನು ಮುಚ್ಚಲು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ನೋಡಿದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯನವರ ನಂತರ ಪರ್ಯಾಯ ನಾಯಕತ್ವಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಈ ರೇಸ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಆದರೆ ಒಂದು ಮಾತು ಸತ್ಯ, ಅಹಿಂದ ಬಾವುಟ ಹಿಡಿದಿರುವ ಸತೀಶ್ ಈಗ ಬರೀ ಬೆಳಗಾವಿಯ ಸಾಹುಕಾರನಾಗಿ ಉಳಿದಿಲ್ಲ, ಬದಲಾಗಿ ಇಡೀ ರಾಜ್ಯದ ಪ್ರಭಾವಿ ನಾಯಕನಾಗಿ ಎಮರ್ಜ್ ಆಗುತ್ತಿದ್ದಾರೆ. ನಿಮಗೆ ಈ ಬಗ್ಗೆ ಏನನ್ನಿಸುತ್ತದೆ? ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರೇ ಅಹಿಂದ ವರ್ಗದ ನಿಜವಾದ ಸಾರಥಿಯಾಗಬಲ್ಲರಾ, ಅಥವಾ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಎಲ್ಲ ಬದಲಾವಣೆಗಳ ಮೇಲೆ ಹಿಡಿತ ಸಾಧಿಸುತ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಜಕೀಯ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.